ಫ್ರೆಂಡ್ಸ್, ಮಹಾಭಾರತದಲ್ಲಿ ಪಾಂಡವರ ಮಕ್ಕಳು ಅಂದ ತಕ್ಷಣ ನಮಗೆ ಉಪ ಪಾಂಡವರು, ಘಟೋತ್ಕಚ, ಅಭಿಮನ್ಯು, ಇರವನ್ ಇವರೆಲ್ಲ ನೆನಪಾಗ್ತಾರೆ. ಆದರೆ ಪಾಂಡವರಿಗೆ 6 ಜನ ಹೆಣ್ಣು ಮಕ್ಕಳು ಇದ್ದ ವಿಷಯ ನಿಮಗೆ ಗೊತ್ತಿತ್ತಾ? ಹೌದು, ಪಾಂಡವರಿಗೆ ಗಂಡು ಮಕ್ಕಳ ಜೊತೆಯಲ್ಲಿ ಹೆಣ್ಣು ಮಕ್ಕಳು ಸಹ ಇದ್ರಂತೆ. ಹಾಗಾದರೆ ಆ ಹೆಣ್ಣು ಮಕ್ಕಳು ಯಾರು, ಅವರ ಹೆಸರು ಹಾಗೆ ಅವರ ತಂದೆ ತಾಯಿ ಯಾರೆಂದು ತಿಳಿಸಿಕೊಳ್ಳಿದ್ದೇನೆ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕ್ನ ಪ್ರೆಸ್ ಮಾಡಿ, ಯಾಕಂದರೆ ನಾವು ಹಾಕೋ ವಿಡಿಯೋ ನಿಮಗೆ ಮಿಸ್ಸೇ ಆಗಲ್ಲ. ಫ್ರೆಂಡ್ಸ್, ಮಹಾಭಾರತದಲ್ಲಿ ಪಾಂಡವರಿಗೆ 5 ಜನ ಉಪ ಪಾಂಡವರು, ಹಾಗೆ ಅರ್ಜುನನ ಮಗನಾದ ಅಭಿಮನ್ಯು, ಹಾಗೆ ಭೀಮನ ಮಗನಾದ ಘಟೋತ್ಕಚ, ಹಾಗೆ ಇರವನ್ ಇವರೆಲ್ಲ ಪಾಂಡವರ ಮಕ್ಕಳಂತ ನಿಮಗೆ ಗೊತ್ತಿತ್ತು. ಆದರೆ ಪಾಂಡವರಿಗೆ ಇದ್ದ ಹೆಣ್ಣು ಮಕ್ಕಳು ಯಾರೆಲ್ಲ ಗೊತ್ತಾ? ಹೌದು ಫ್ರೆಂಡ್ಸ್, ಪಾಂಡವರಿಗೆ ಒಟ್ಟು 6 ಜನ ಹೆಣ್ಣು ಮಕ್ಕಳು ಇದ್ರು ಅಂತ ಹೇಳಲಾಗುತ್ತೆ. ಇನ್ನು ಮೊದಲನೆಯವಳು ಸುತನು. ಇವಳು ಯುಧಿಷ್ಠಿರನ ಮಗಳು. ಮುಂದೆ ಕೃಷ್ಣ ಹಾಗೂ ಸತ್ಯಭಾಮೆಯ ಮೊದಲನೇ ಮಗನಾದ ಭಾನುವಿನ ಮದುವೆಯಾಗ್ತಾಳೆ. ಈಕೆ ತನ್ನ ತಂದೆಯ ಹಾಗೆ ಸತ್ಯದ ಸಂಕೇತವಾಗಿರ್ತಾಳೆ. ಇನ್ನು ಎರಡನೆಯವಳು ಸಂಯುಕ್ತನ. ಇವಳು ಭೀಮನ ಮಗಳು. ಇನ್ನು ಅರ್ಜುನನಿಗೆ ದ್ರೌಪದಿಯ ಜೊತೆ ಅವಳಿ ಜವಳಿ ಹೆಣ್ಣು ಮಕ್ಕಳಾಗ್ತಾರೆ, ಪ್ರಗತಿ ಹಾಗೇನೆ ಪ್ರಖ್ಯ. ಇವರಿಬ್ಬರು ಸಹ ಮಹಾಭಾರತದಲ್ಲಿ ಯೋಧರಾಗಿರ್ತಾರೆ. ಇನ್ನು 5ನೆಯವಳು ಪ್ರಿಂತ. ಇವಳು ನಕುಲನ ಮಗಳು. ಇನ್ನು 6ನೆಯವಳು ಸುಮಿತ್ರ. ಇವಳು ಸಹದೇವನ ಮಗಳು. ಫ್ರೆಂಡ್ಸ್, ಪಾಂಡವರ ಹೆಣ್ಣು ಮಕ್ಕಳ ಬಗ್ಗೆ ನಿಮಗೆ ವಿಷಯ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಸಿಗ್ತೇನೆ. ಧನ್ಯವಾದಗಳು.